ಸರ್ ಒಬ್ಬ ಹುಡುಗಿ ಬಂದು ಈ ಥರ ನಂಗೆ ಸಮಸ್ಯೆಗಳಾಗ್ತಿದೆ ಸೆಟ್ಟಲ್ಲಿ ಅಂತ ಹೇಳ್ಕೊಂಡಾಗ ಲೈಕ್ ಯಾರೂ ಕೂಡ ಅದ್ರ ಬಗ್ಗೆ ಕನ್ಸರ್ನ್ ತೋರಿಸಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ನನ್ನನ್ನೇ ಬ್ಯಾನ್ ಮಾಡಿದ್ದಾರೆ ಸೀರಿಯಲ್ ಇಂಡಸ್ಟ್ರಿಯಿಂದ ಅಂತ. ಸೊ ಅದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಸೀರಿಯಲಲ್ಲಿ ಸಮಸ್ಯೆ ಆಗಿದೆ ಅಫ್ಕೋರ್ಸ್. ಇವಾಗ ಎಲ್ಲಾದರೂ ಒಂದು ಹತ್ರ ಕೆಲಸ ಮಾಡ್ತಿರ್ಬೇಕಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಂತೂ ಕಾಮನ್ನು. ಸೊ ಆ ಕಾಮನ್ ಅಂತ ಅಂದಾಗ ಅಲ್ಲಿನ ಸಮಸ್ಯೆಗಳನ್ನ ಅಲ್ಲಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಮುಂದೆ ಇರೋದನ್ನು ನೋಡ್ಬೇಕು ನಾವು. ಸೊ ಬೇರೆ ಕಡೆ ಎಲ್ಲ ಅವ್ರನ್ನ ಬೇರೆ ಸೀರಿಯಲ್ಗಳು ಮಾಡದೇ ಅಂತೆ ಬ್ಯಾನ್ ಮಾಡೋದು ಎಷ್ಟು ಸರಿ ಅಂತ. ಅಲ್ಲ, ಈ ಬಗ್ಗೆ ನಾನು ಅವರು ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು ಈ ವಿಚಾರಗಳು. ಸೊ ನನಗೂ ಅದ್ರ ಬಗ್ಗೆ ಅಂದರೆ ಅದೇ ಹೇಳಿದಾರೆ ಗಿಣಿರಾಮ ಮುಗಿದ ನಂತರ ಅದು ಓಕೆ, ಈ ವಿಷಯಗಳೆಲ್ಲ ಈಗಲೇ ಇಷ್ಟು ಬರ್ತಿರೋದಲ್ಲದೆ ಆ ಟೈಮಲ್ಲಿ ಇದೆಲ್ಲ ಇಷ್ಟು ಬಂದಿಲ್ಲ. ಅಂದರೆ ಎಲ್ಲ ಸೀರಿಯಲ್ಗಳಲ್ಲೂ ಚಿಕ್ಕ ಪುಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂದರೆ ಯಾಕೆಂದರೆ ನಿಮಗೆ ನಾವು ಮನೆಗಿಂತ ಜಾಸ್ತಿ ಸೆಟ್ಟಲ್ಲಿ ಇರ್ತೀವಿ, ಸೆಟ್ಟಲ್ಲಿ ಇದ್ದು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಈಗ ಮನೆಯಲ್ಲೇ ನಮಗೆ ನಮ್ಮ ಸಂಬಂಧಿಕರಲ್ಲೇ ಮನಸ್ತಾಪಗಳು ಇರುತ್ತೆ. ಹಾಗಿರುವಾಗ ನಾವು ಅಲ್ಲಿಗಿಂತ ಜಾಸ್ತಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಚಿಕ್ಕ ಪುಟ್ಟದ್ದು ನಡೀತಿರುತ್ತೆ. ಸೊ ನಾನು ಅದು ಮುಗಿದಾಗ ಅಂದ್ಕೊಂಡಿದ್ದು ಓಕೆ ಅದು ಅಲ್ಲಿಗೆ ಓಕೆ ಏನೋ ಚಿಕ್ಕ ಪುಟ್ಟದ್ದು ಆಯಿತು ಅಲ್ಲಿಗೆ ಮುಗೀತು ಅಂತ. ಈಗ ಅದು ಇಷ್ಟು ಹೈಲೈಟ್ ಆಗುವಾಗ ನನಗೂ ಇಷ್ಟು ಹಿಂಗಾಗಿದೆಯಾ ಅಂತ ನನಗೂ ಗೊತ್ತಾಗ್ತಿರೋದು. ಆದರೆ ಪರ್ಸ್ನಲಿ ನಾನು ಹೇಳಿದೆಲ್ಲ, ನನ್ನ ಪರ್ಸ್ನಲಿ ಅವ್ರು ಯಾರ ಬಗ್ಗೆ ಹೇಳ್ತಿದ್ದಾರೆ ಅವರು ನನಗೆ ಗೊತ್ತು, ನಿರ್ಮಾಪಕರು ಎಲ್ಲರೂ ಒಳ್ಳೆಯವರು, ಇವರು ಒಳ್ಳೆಯವರು. ಅದೇ ಹೇಳಿದೆಲ್ಲ, ಅವರೆಲ್ಲ ಒಂದು ಅರ್ಧ ಗಂಟೆ ಕೂತು ಮಾತಾಡಿದರೆ ಎಲ್ಲನೂ ಸರಿ ಹೋಗುವಂಥ ವಿಷಯ ಅಂತ ನಾನು ಅನ್ಕೋತೀನಿ. ಸೊ ಅವರು ಬಿಟ್ಟಿದ್ದು ಸೀರಿಯಲ್ನ ಅವ್ರು ಬಿಡ್ತೀನಿ ಅಂತ ಅಂದಾಗ ನೀವೇನೋ ಸೀರಿಯಲ್ ನಿಲ್ಲಿಸ್ಬಿಟ್ರಂತೆ. ಸೊ ಅಂದರೆ ಲೈಕ್ ಮುಕ್ತಾಯಕ್ಕೆ ಬಂತಂತೆ. ಸೊ ಅವಾಗ ಅದನ್ನು ಹೇಳ್ಕೊಂಡಿದ್ದಾರೆ, ಅಂದರೆ ಹೀರೋಗೆ ಇಷ್ಟ ಇರಲಿಲ್ಲ ನಾನು ಬಿಡೋದು ಬಿಕಾಸ್ ಅವ್ರಿಗೆ ಕೆಲಸ ಇಲ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಬೇಗ ಮುಗಿಸಿದ್ದು ನಿಮಗೆ ಲಾಸ್ ಆಯಿತಾ ಆ್ಯಕ್ಚುಲಿ ಸೀರಿಯಲ್ ಬೇಗ? ಅಂದರೆ ಅದೇ ಹೇಳಿದೆಲ್ಲ, ನಾನು 500 ಎಪಿಸೋಡ್ವರೆಗೆ ನಾನು ಡೈರೆಕ್ಷನ್ ಮಾಡಿ ನಾನು ಹೊರಗೆ ಬಂದೆ ಅಂದರೆ ನನ್ನ ಜೊತೆ ಯಾರಿದ್ರು ಅವ್ರು ಕಂಟಿನ್ಯೂ ಮಾಡಿದರು. ಸೊ ಅದರ ನಂತರ ಅಲ್ಲಿ ಆದ ಬೆಳವಣಿಗೆಗಳು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ನನಗೆ ಈಗಲೇ ಗೊತ್ತಾಗ್ತಿರೋದು ಹಿಂಗಾಯಿತು ಅಂತ. ಅಲ್ಲಿ ಏನು ಗೊತ್ತಾಗಿಲ್ಲ ನನಗೆ. ಸೊ ಒಂದು ಸೀರಿಯಲ್ಲು ಅದೇ ಹಿಟ್ ಸೀರಿಯಲ್ ನಾನು ಹೇಳೋದು, ಒಂದು 10 ಮಾಡಿದರೆ ಒಂದು ಹಿಟ್ ಆಗೋದು ಅಂಥದ್ರಲ್ಲಿ ಗಿಣಿರಾಮ ಒಂದು ಉತ್ತರ ಕರ್ನಾಟಕ ಭಾಷೆ ಹೊಸ ಪ್ರಯೋಗ ಮಾಡಿ ದೊಡ್ಡ ಮಟ್ಟದ ಹಿಟ್ಟಾಗಿತ್ತು. ಮೋಸ್ಟ್ಲಿ ಅದು ಇನ್ನೂ ಮುಂದೆ ನಡೆದಿದ್ದರೆ ನಿರ್ಮಾಪಕರಿಗೂ ಅದರಿಂದ ಒಳ್ಳೆಯದಾಗ್ತಿತ್ತು, ಎಲ್ಲರಿಗೂ ಕಲಾವಿದರಿಗೆ ಎಲ್ರಿಗೂ ಒಳ್ಳೆಯದಾಗ್ತಿತ್ತು. ಆದರೆ ಅದು ಏನು ವಿಷಯದಿಂದ ನಿಲ್ತು ನಾನು ಫಸ್ಟ್ ತಿಳ್ಕೊಂಡಿದ್ದಾಗ ಓಕೆ ಕತೆ ಮುಗೀತು ಅಂತ ಇದನ್ನು ನಿಲ್ಲಿಸ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದು. ಈಗಲೇ ಎಲ್ಲ ಗೊತ್ತಾಯಿತು, ಹಿಂಗಾಗಿದ್ದರಿಂದ ಇದಾಯಿತು ಇದೆಲ್ಲ. ಅದೇ ಹೇಳಿದ್ದಾರೆ, ನಿಮ್ಮ ಜೊತೆ ನನಗೂ ಈಗಲೇ ಇದೆಲ್ಲ ಗೊತ್ತಾಗ್ತಿರೋದು. ನಾನಿದ್ದಾಗ ಖಂಡಿತವಾಗ್ಲೂ ಒಂದಿನೂ ನಮ್ಮ ನಿರ್ಮಾಪಕರು ಅವರು ಹೇಳಿದಲ್ಲ ಇವತ್ತಿಗೂ ನಮ್ಮ ಬ್ರದರ್ ಥರ. ಸೊ ಅವರಿಂದಾಗಲಿ ಅಥವಾ ನಮ್ಮ ನಯನ ಅವರಿಂದಾಗಲಿ ಯಾರಿಂದ ಏನು ಸಮಸ್ಯೆನೇ ನನಗೆ ಆಗಿಲ್ಲ ಸೆಟ್ಟಲ್ಲಿ. ಒಬ್ಬರು ಈಗ ನಾನೊಂದು 500 ಎಪಿಸೋಡ್ ಮಾಡಿದಾಗ ನನ್ನ ಖಂಡಿತ ಆಗಿಲ್ಲ. ಆದರೆ ಅದರ ನಂತರ ಆದ ಬೆಳವಣಿಗೆಗಳು ನನ್ನಲ್ಲಿ ಇಲ್ಲದಿರೋದ್ರಿಂದ ನನಗೆ ಗೊತ್ತಿಲ್ಲ. ಅಂದರೆ ನಾನು ಇರಲಿಲ್ಲ. ಅದೇ ಹೇಳಿದೆಲ್ಲ, ಒಂದು ಹಿಟ್ಟು ಯಾವತ್ತು ಅದೇ ಹೇಳಿ ಒಂದು ಈಗ ಸಿನಿಮಾ ಒಂದು ನಡೀತಿರೋದು ಅಂತ ತೆಗೆದರೆ ಅದು ಆಬ್ವಿಯಸ್ಲಿ ಅದೇ ಥರದ ಹಿಟ್ಟು ಸೀರಿಯಲ್ ಇನ್ನೂ ನಡೀತಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು 1500 ಎಪಿಸೋಡ್ ಹೋಗ್ತಿತ್ತು ಅಂತ ನಾನು ಅನ್ಕೋತೀನಿ. ಸೊ ಹಿಟ್ ಮಾಡೋದೇ ಕಷ್ಟ, ನಡೀತಿದ್ದು ಹಂಗೆ ನಿಂತೋದಾಗ ಸೊ ಆಬ್ವಿಯಸ್ಲಿ ಎಲ್ರಿಗೂ ಬೇಜಾರಾಗುತ್ತಲ್ಲ ಹಂಗೆ.